ಇಲ್ಲಿ ಕೆ ಆರ್ ಸಾಗರ, ಮೈಸೂರು ಮಂಡ್ಯ ಬೆಂಗಳೂರು ಜೀವನದಿ 90 ಅಡಿಗಿಂತ ನೀರು ಕಡಿಮೆ ಆಗಿದೆ ಬೇಸಿಗೆ ಆಗಿರೋದ್ರಿಂದ. ನೋಡಿ ಇಲ್ಲಿ ಒಳ್ಳೆ ವ್ಯೂಸ್ ಇದೆ, ಒಳ್ಳೆ ನೋಡೋಂಥದ್ದು ಡ್ಯಾಮು ಹಿಂಭಾಗ. ಇದು ಮೈಸೂರು ಜಿಲ್ಲೆ ಮುಂಡವಾಡಿ ಗ್ರಾಮ, ಕೆ ಆರ್ ಎಸ್ ಬ್ಯಾಕ್ ವಾಟರ್ ಮುಳುಗಡೆ ಆಗಿರೋಂಥ ಗ್ರಾಮ. ನದಿ ಅಲ್ಲಿ ದಡಕ್ಕೆ ಹೋಗಿ ಮಾಡಿದೆ. ಇದು ಕೆ ಆರ್ ಸಾಗರದ ಬ್ಯಾಕ್ ವಾಟರ್. ಇಲ್ಲಿ ನೋಡಿ ತುಂಬ ಸುಂದರವಾದ ನೋಡೋ ವ್ಯೂಸ್ ಇದೆ, ದಯವಿಟ್ಟು ನೋಡಿ. ಇಂತೆ ಚೆನ್ನಾಗಿರೋಂಥದ್ದು ಪ್ಲೇಸ್ಗಳು ನಮ್ಮ ಸಮೀಪದಲ್ಲಿದ್ದರೂ ನಾವು ನೋಡಿರಲ್ಲ. ನೋಡಿ ಇದೆಲ್ಲ ವಿಸ್ಮಯಕಾರಂಥ ಸ್ಥಳಗಳು ನೋಡೋಂಥದ್ದು. ಇವೆಲ್ಲ ನೀರು ತುಂಬ ಆದಾಗ ಇವೆಲ್ಲ ಕಾಣೋದೇ ಇಲ್ಲ, ಎಲ್ಲ ಮುಳುಗ್ಬಿಟ್ಟಿರ್ತದೆ. ಇಂಥ ಟೈಮಲ್ಲಿ ನಾವು ನೋಡ್ಕೋಬೇಕು. ಈ ಥರ ನೋಡಿ ಇವೆಲ್ಲ ಒಳ್ಳೆ ವ್ಯೂಸು. ಈ ಥರ ಎಲ್ಲೂ ಸಿಗೋದೇ ಇಲ್ಲ, ಈ ಥರ ಚಾನ್ಸ್ಗಳು ಎಲ್ಲೂ ಸಿಗೋದೇ ಇಲ್ಲ. ನೋಡಿ ಇದು ಬಸವನ ತಿಟ್ಟು, ಇದು ಬಸವನ ತಿಟ್ಟು ಅಂತ ಆಗಿನ ಕಾಲದಲ್ಲಿ. ಇದು ಸುತ್ತ ನೀರು ಕಾಲುವೆ. ಇಲ್ಲಿಂದ ಅದೆಲ್ಲ ಮುಳುಗ್ಬಿಡ್ತದೆ. 124 ಅಡಿ ಆದರೆ ಫುಲ್ಲು ಹೈಟು ಕೊಟ್ಟಾಗ್ಬಿಡ್ತದೆ. ನೋಡಿ ಇದು ಸುತ್ತ ನೀರು ಇದೆ. ಅಲ್ಲಿ ನೋಡಿ ಎಲ್ಲ ತುಂಬ ಚೆನ್ನಾಗಿದೆ ವ್ಯೂಸ್. ನೋಡಿ ಅಲ್ಲಿ ಡ್ಯಾಮ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ನೋಡಿ ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಏನು ಕೆ ಆರ್ ಎಸ್ 70 ವರ್ಷ ಮುಳುಗಿರ್ತದೆ, ಆವಾಗ ದಡಕ್ಕೆ ಎತ್ತಿಟ್ಟು ಆ ಕಡೆ ಭಾಗದಲ್ಲಿ ಈ ಕಡೆ ಕಾಣಿಸ್ತಾ ಇದೆ. ಸುತ್ತ ನೀರಿರುತ್ತೆ, ತೋಟ. ಅದು ಐಲ್ಯಾಂಡ್ ಅಂತೀವಿ, ಐಲ್ಯಾಂಡು. ಆಗ ರಾಜರುಗಳೆಲ್ಲ ಬಂದು ಇಲ್ಲಿ ಬೇಸಿಗೆ ಅರಮನೆ ಮತ್ತು ಬೇಸಿಗೆ ಟೈಮಲ್ಲೆಲ್ಲ ಬಂದು ಓಡಾಡ್ತಿದ್ರು. ಅದಕ್ಕೆ ಅದು ಬೇಸಿಗೆ ಅರಮನೆ ಅಂತ ಇದು ಕೂಡ ನಮ್ಮ ಸ್ಥಳೀಕರು ಮಾತಾಡ್ತಾರೆ. ನೋಡಿ ಒಳ್ಳೆ ವ್ಯೂಸ್ ಇದೆ, ಪಕ್ಷಿಗಳೆಲ್ಲ ಹಾರಾಡ್ತವೆ ಇಲ್ಲೆಲ್ಲ. ಕೆ ಆರ್ ಎಸ್ ಬ್ಯಾಕ್ ವಾಟರ್ ಇದೆಲ್ಲ ನೋಡಿ ಮುಳುಗಡೆ ಆಗುತ್ತೆ. ಎಷ್ಟು ಸುಂದರವಾದ ತಾಣ ಇದೆ. ಈ ಥರ ಇರುವಂಥ ಪ್ಲೇಸ್ಗಳನ್ನ ನಮ್ಮಂಥವ್ರು ಉಪಯೋಗಿಸ್ಬೇಕು, ನಮ್ಮ ಜನಗಳು ನೋಡಬೇಕು. ನೀರು ಬಿಟ್ಟಿದೆ, ಈಗ ಅವಕಾಶ ಇದೆ, ನೋಡ್ತಾ ಇದ್ದೀವಿ. ಒಳ್ಳೆ ಚೆನ್ನಾಗಿದೆ ವ್ಯೂಸು ನೋಡಿ. ಇವೆಲ್ಲಂತ ನೋಡೋಂಥ ಪ್ಲೇಸ್ಗಳು ನೋಡಿ. ಒಳ್ಳೆ ಸೂರ್ಯ ಉದಯ ಆಗ್ತಾ ಇದೆ ಬೆಳಗ್ಗೆನೆ. ಸಮಯ 7 ಗಂಟೆ 7:30 ಸಮಯ ಆಗಿರೋದ್ರಿಂದ. ಆ ಕಡೆ ಕಾಣಿಸ್ತಿರೋದು ಬೇಬಿ ಬೆಟ್ಟ. ಡ್ಯಾಮು ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಮಹಾರಾಜರುಗಳು, ವಿಶ್ವೇಶ್ವರಯ್ಯನವರೆಲ್ಲ ಸೇರಿ ನೋಡಿ. ಇದು ನದಿ, ಇದು ಸುತ್ತ ನೀರು ಇದೆ, ಮಧ್ಯದಲ್ಲಿ ತಿಟ್ಟು, ಬಸವನ ತಿಟ್ಟು ಅಂತ. ಇದು ಒಳ್ಳೆ ವ್ಯೂಸು. ಮಂಡ್ಯ ಮತ್ತು ಮೈಸೂರು ಬೆಂಗಳೂರು ಜೀವನದಿ, ಕೆ ಆರ್ ಎಸ್ ಬ್ಯಾಕ್ ವಾಟರ್, ಮೈಸೂರು. ನಮಸ್ಕಾರ ಬಂಧುಗಳೇ.